ಅವರ ಕರ್ಮಗಳ ಸ್ಥಿತಿಯು ಕಡಲಿನ ಆಳದಲ್ಲಿರುವ ಕತ್ತಲೆಯಂತೆ. ಅದನ್ನು ಮುಚ್ಚಿಡಲು ಅದರ ಮೇಲೆ ಒಂದು ಅಲೆ, ಮತ್ತೆ ಆ ಅಲೆಯ ಮೇಲೆ ಮತ್ತೊಂದು ಅಲೆ ಇರುತ್ತದೆ, ಮತ್ತು ಅದರ ಮೇಲೆ ಮೋಡ ಕವಿದಿರುತ್ತವೆ. ಕತ್ತಲ ಮೇಲೆ ಕತ್ತಲು, ಎಷ್ಟೆಂದರೆ ಅಲ್ಲಿ ಯಾರಾದರೂ ತನ್ನ ಕೈಯನ್ನು ಹೊರಚಾಚಿದರೆ ಅದನ್ನು ಕಾಣಲು ಅವನಿಗೆ ಸಾಧ್ಯವಾಗದು. ಯಾರಿಗೆ ಅಲ್ಲಾಹನು ಪ್ರಕಾಶವನ್ನು ನೀಡದಿಲ್ಲವೋ ಅವನಿಗೆ ಪ್ರಕಾಶವೇ ಇಲ್ಲ. ಪ್ರೊಫೆಸರ್ ದುರ್ಗಾರಾವ್, ಭೂವಿಜ್ಞಾನ ಮತ್ತು ಕಡಲ ವಿಜ್ಞಾನ ತಜ್ಞ, ಇವರು ಈ ಶ್ಲೋಕದ ಕುರಿತು ಹೇಳುತ್ತಾರೆ, ಕಡಲಿನ ಕತ್ತಲ ಕುರಿತು ಈ ರೀತಿಯ ವಿವರವನ್ನು 1400 ವರ್ಷಗಳ ಹಿಂದೆ ಯಾರೂ ತಿಳಿಯಲು ಸಾಧ್ಯವಿರಲಿಲ್ಲ. ಇದು ಮಾನವ ಜ್ಞಾನ ನೀಡಿದ ಮೂಲದಿಂದ ಬಂದಿರಬೇಕು. ಕಡಲಿನ ಕತ್ತಲೆಯ ಬಗ್ಗೆ ಇವರು ಹೇಳುತ್ತಾರೆ, ಬಣ್ಣಗಳ ಬೆಳಕು ನೀರಿನಲ್ಲಿ ಒಳನುಗ್ಗುವಾಗ ಪ್ರತಿಯೊಂದು ಬಣ್ಣ ವಿಭಿನ್ನ ಆಳದಲ್ಲಿ ಕಣ್ಮರೆಯಾಗುತ್ತವೆ. ಕುರ್ಆನಿನಲ್ಲಿ ಹೇಳಿರುವ ಕತ್ತಲೆಯ ಮೇಲೆ ಕತ್ತಲು, ಇದರ ಬಗ್ಗೆ ಹೇಳುತ್ತಾರೆ, ಬೆಳಕಿನ ಮೊದಲ ಪದರದ ಕತ್ತಲೆ ಮೋಡಗಳಿಂದ, ಎರಡನೇ ಪದರ ಮೇಲಿನ ಅಲೆಗಳು, ಮೂರನೇ ಪದರ ಸಮುದ್ರದ ಒಳಗಿನ ಆಳದಲ್ಲಿ ನಡೆಯುವ ಅಲೆಗಳು. ಪ್ರೊಫೆಸರ್ ಸ್ವಯಂ ಹೇಳುತ್ತಾರೆ, ವಿಜ್ಞಾನ ಇಂದು ಹಲವಾರು ಟೆಕ್ನಾಲಜಿ ಸಾಧನೆಗಳ ಮೂಲಕ ಕಂಡುಹಿಡಿದ ಕಡಲಿನ ಆಳದಲ್ಲಿರುವ ಈ ಕತ್ತಲೆಯನ್ನು ಕುರ್ಆನಿನಲ್ಲಿ 1400 ವರ್ಷಗಳ ಹಿಂದೆ ಹೇಗೆ ಬರೆಯಲಾಗಿದೆ, ಇದೇ ಆಶ್ಚರ್ಯಚಕಿತವಾಗಿರುವ ವಿಷಯ.